ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ವಾತಿ. ಸೊ ಕೆಲವೊಂದಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ಗಾಸಿಪ್ ಆಗ್ತಾ ಇದೆ, ತುಂಬಾನೇ ವೈರಲ್ ಆಗ್ತಾ ಇರುವಂತ ಒಂದಷ್ಟು ವಿಚಾರಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ, LPG ಗ್ಯಾಸ್ ಇನ್ನು ಮುಂದೆ ನಮ್ಗೆ 500 ರೂಪಾಯಿಗೆ ಸಿಗುತ್ತೆ January 1ನೇ ತಾರೀಕಿಂದ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಸೊ ನೋಡಿ ಸ್ವಾಮಿ, 500 ರೂಪಾಯಿ ಗ್ಯಾಸ್ ಕೊಟ್ರೆ ಯಾರು ತಾನೇ ಬೇಡ ಅಂತಾರೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ದಿನನಿತ್ಯ ಕಮಿಟ್ಮೆಂಟ್ಗಳು ಹಂಗಿರುತ್ತೆ. ಏನೋ ದಿನನಿತ್ಯ ಅಡುಗೆ ತಿಂಡಿ ಮಾಡ್ಬೇಕು, ಏನೇ ಮಾಡ್ಬೇಕು ಅಂದ್ರೆ ಗ್ಯಾಸ್ ಅವಶ್ಯಕತೆ ಇದೆ, ಮೂಲ ಸೌಕರ್ಯಗಳು ಇವೆಲ್ಲ. ಸೊ ಗ್ಯಾಸ್ ಎಷ್ಟು ಇಂಪಾರ್ಟೆಂಟ್ ಪಾತ್ರ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ 500 ರೂಪಾಯಿ ಕೊಟ್ಟರೆ ಯಾರು ತಾನೇ ಬೇಡ ಅಂತಾರೆ ಅಲ್ವಾ? ಸೊ ಆಕ್ಚುಲಿ ಈ ವಿಚಾರದ ಹಿಂದೆ ಬಹಳ ದೊಡ್ಡ ಒಂದು ಸುಳ್ಳಿನ ಸುದ್ದಿ ಹರಿದಾಡ್ತಾ ಇದೆ. ಏನು ಅಂತ ಹೇಳಿದ್ರೆ, ಮೊದಲನೇ ಸುಳ್ಳಿನ ಸುದ್ದಿ ಏನು ಅಂತ ಹೇಳಿದ್ರೆ, ಎಲ್ಲರೂ ಗ್ಯಾಸ್ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂತ ಇದ್ದಾರೆ. ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ಬೋದು. ಏನಕ್ಕೆ ನಿಂತ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಒಂದು, ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಮೋದಿ ಸರ್ಕಾರದಿಂದ ನಮ್ಗೆಲ್ಲರಿಗೂ 5,000 ರೂಪಾಯಿ ಕೊಡ್ತಾ ಇದಾರೆ ಅಂತ ಹೇಳಿ ಯಾರೋ ಸುಳ್ಳು ಸುದ್ದಿನ ಹಬ್ಸಿರೋದ್ರಿಂದ ಎಲ್ಲರೂ ಹೋಗ್ಬಿಟ್ಟು ಗ್ಯಾಸ್ ಅಂಗಡಿ ಮುಂದೆ ನಿಂತ್ಕೋತಾ ಇದಾರೆ. ಓಕೆನಾ? ಎರಡನೇ ಸುಳ್ಳಿನ ವಿಚಾರ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಗ್ಯಾಸ್ ನಮ್ಗೆ 500 ರೂಪಾಯಿಗೆ ಸಿಗುತ್ತೆ. ಈ ಒಂದು ಡಿಸೆಂಬರ್ 31ನೇ ತಾರೀಕು ಒಳಗಡೆ ಈ ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಜಾನ್ವರಿನ ನೀವು ಗ್ಯಾಸ್ನ ಬುಕ್ ಮಾಡಿದಾಗ ನಿಮ್ಗೆ 1,400 ರೂಪಾಯಿ ಆಗುತ್ತೆ ಒಂದು ಗ್ಯಾಸು ಅಂತ ಹೇಳಿ. ಸೊ ಇನ್ನೊಂದು ವಿಚಾರ, ನೀವು KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟು ಗ್ಯಾಸ್ ನಿಮ್ಗೆ ನಿಲ್ಲುವಂತ ಒಂದು ಇದು ಇರ್ಬೋದು. ಸೊ ನಿಮ್ ಡಾಕ್ಯುಮೆಂಟೇಶನ್ ಪ್ರೂಫ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ಎಲ್ಲಾ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ವಿಚಾರಗಳು ಓಡಾಡ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆನೇ ಇವತ್ತು ನಾನ್ ಕ್ಲಾರಿಟಿ ಕೊಡ್ಬೇಕು, ನಿಮಗೆ ಅದ್ರ ಬಗ್ಗೆ ಕರೆಕ್ಟ್ ಆಗಿರುವಂತ ಮಾಹಿತಿನ ತಿಳಿಸ್ಬೇಕು. ಎಲ್ಲರೂ ಮಿಸ್ಲೀಡ್ ಮಾಡ್ತಾ ಇದಾರೆ. ಕೆಲವೊಂದಷ್ಟು ಜನ ವಿಡಿಯೋಗಳನ್ನ ನೋಡಿರ್ತೀರಾ, ಒಂದಷ್ಟು ಮಿಸ್ಲೀಡ್ ಆಗ್ತಾ ಇರೋದ್ರಿಂದ ಏನು ಸತ್ಯ ಏನು ಸುಳ್ಳು ಅದನ್ನ ಇವತ್ತು ನಿಮ್ ಮುಂದೆ ಹೇಳೋಣ ಅಂತ ಬಂದಿದ್ದೀನಿ, ಸ್ಪಷ್ಟನೆ ಕೊಡೋಣ ಅಂತ ಬಂದಿದ್ದೀನಿ. ಸೊ ನನ್ನ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಹೇಳ್ಬಿಟ್ಟೆ ಆಲ್ರೆಡಿ, ಈ ಸಬ್ಸಿಡಿ ಬರ್ತಾ ಇದೆ, LPG ಗ್ಯಾಸ್ದು ಹೊಸ ಹೊಸ ರೂಲ್ಸ್ ಬರ್ತಾ ಇದೆ. ಇವಾಗ 31ನೇ ತಾರೀಕು ಒಳಗಡೆ ಮಾಡಬೇಕು ಅಂತ ಹೇಳಿ. ಎಸ್, 31ನೇ ತಾರೀಕು ಒಳಗಡೆ. ಇದರಲ್ಲಿ ಅರ್ಧ ನಿಜ ಇದೆ, ಅರ್ಧ ಸುಳ್ಳಿದೆ, ಸರಿನಾ? 31ನೇ ತಾರೀಕು ಒಳಗಡೆ ನೀವು ಮಾಡ್ಲೇಬೇಕು. ಕರೆಕ್ಟಾ? ಯಾರೆಲ್ಲ ಫಸ್ಟ್ ಆಫ್ ಆಲ್ KYC ನ ಮಾಡಬೇಕು, ಇದಕ್ಕೆ ಸ್ಪಷ್ಟನೆ ಕೊಡೋಣ. KYC ಅಂದ್ರೆ ಏನು ಅಂತ ನಿಮಗೆ ಗೊತ್ತು. ನೀವು ಡಾಕ್ಯುಮೆಂಟ್ಸ್ ನ ಲಿಂಕ್ ಮಾಡ್ತಿರ್ತೀರಾ. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಬ್ಯಾಂಕ್ ಅಲ್ಲಿ ಆಗಿರ್ಬೋದು. ಈ ಪ್ರತಿ ಒಂದನ್ನು ಲಿಂಕ್ ಮಾಡ್ಸಿರೋದಕ್ಕೆ KYC ಅಂತ ಹೇಳ್ತಾರೆ, ಸರಿನಾ? ಸಿಂಪಲ್ ಆಗಿ ಹೇಳೋದಾದ್ರೆ. ಟೆಕ್ನಿಕಲಿ ಮಾತಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ ತಗೋತಾ ಇದ್ದೀನಿ. ಆಮೇಲೆ KYC ನ ಯಾರು ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ಕೋವಿಡ್ ಟೈಮಲ್ಲಿ ಒಂದಷ್ಟು ವಿಚಾರಗಳು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಬಂತು. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಹೇಳಿ ಬಂತು. ಇದ್ರ ಅಡಿ ಕೆಲವೊಂದಷ್ಟು ಸ್ಕೀಮ್ಗಳಲ್ಲಿ ಕೆಲವೊಂದಷ್ಟು ಲಾಭಗಳನ್ನ ಕೊಟ್ರು. ಅದರಲ್ಲಿ ಈ ಒಂದು ಸ್ಕೀಮ್ ಕೂಡ ಇನ್ಕ್ಲೂಡ್ ಆಗಿತ್ತು. ಏನು ಅಂತ ಹೇಳಿದ್ರೆ, ಹೊಗೆ ಮುಕ್ತ ಅಡುಗೆ ಮನೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್. ಏನು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲೆಲ್ಲ ನಮ್ಗೆ ಗೊತ್ತು, ಏನೋ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅದರಿಂದ ತುಂಬಾ ಘಾಟ್ ಜಾಸ್ತಿ ಆಗಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು. ಮಹಿಳೆಯರಿಗೆ ವೀಸಿಂಗ್ ಬರೋದು, ಅಸ್ತಮಾ ಬರೋದು, ಕ್ಯಾನ್ಸರ್ ಆಗೋದು, ಇದೆಲ್ಲಾನು ನೋಡ್ತಾ ಇದ್ರು. ಸೊ ಹಾಗಾಗಿ ಈ ಕಾನ್ಸೆಪ್ಟೇ ಬೇಡ, ಒಲೆ ಮುಕ್ತ ಏನೋ ಕಿಚನ್ ನ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ಗೆ ಅಪ್ಗ್ರೇಡ್ ಆದ್ರು. ಅಪ್ಗ್ರೇಡ್ ಯಾರ್ಯಾರಿಗೆಲ್ಲ ಈ ಯೋಜನೆ ಅನುಕೂಲ ಆಯ್ತು ಅಂತ ಹೇಳಿದ್ರೆ, ಸ್ಪೆಷಲಿ ಇದು BPL ಕಾರ್ಡ್ ಹೋಲ್ಡರ್ಸ್ಗೆ ಅಥವಾ ಯೆಲ್ಲೋ ಕಾರ್ಡ್ ಹೋಲ್ಡರ್ಸ್ಗೆನು ಈ ಒಂದು ಯೋಜನೆ ಬಹಳಷ್ಟು ಪ್ರಯೋಜನಕಾರಿ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಇವರು ಕಡಿಮೆ ರೇಟಿಗೆ ಗ್ಯಾಸ್ನ ಕೊಡೋದಿಲ್ದಿರೆ ಸಬ್ಸಿಡಿ ಸಮೇತ ಕೊಡ್ತಾ ಇದ್ರು. ಸೊ ಇಲ್ಲಿ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಇತ್ತು. ಸೊ ಇಂಥವರು ಮಾತ್ರ ಈಗ ಹೋಗಿ KYC ನ ಮಾಡಿಸ್ಬೇಕಾಗಿರೋದು. ಎಲ್ಲರೂ ಹೋಗಿ KYC ನ ಮಾಡಿಸುವಂತ ಅವಶ್ಯಕತೆ ಇಲ್ಲ. KYC ಮಾಡಿಸ್ಬೇಕು, ಓಕೆ, ಅಕ್ಸೆಪ್ಟೆಡ್. ಆದ್ರೆ ಇವಾಗ ಬಂದಿರುವಂತ ವಿಚಾರ ಏನಿದೆ, ಇದು ಸ್ಪೆಷಲಿ ಫಾರ್ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಗ್ಯಾಸ್ಗಳನ್ನ ಬುಕ್ ಮಾಡ್ತಾ ಇದ್ದೀರಾ, ಸಬ್ಸಿಡಿ ಯಾರೆಲ್ಲ ತಗೋತಾ ಇದ್ದೀರಾ ಅಂತವರಿಗೆ ಮಾತ್ರ ಈ ರೂಲ್ಸ್ ಬಂದಿರುವಂತದ್ದು. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಿಮ್ಗೆ ಗೊತ್ತಿರುತ್ತೆ, ಸಬ್ಸಿಡಿ ನೀವು ತಗೊಂತಾ ಇದ್ರೆ ನಿಮಗೆ ಮೆಸೇಜ್ ಬಂದಿರುತ್ತೆ. ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ, ನೀವು ಅಪ್ಲೈ ಮಾಡಿದ್ದೀರಾ, ನೀವು BPL ಕಾರ್ಡ್ ಹೋಲ್ಡರ್ಸ್ ಆಗಿದ್ರೆ, ನೀವು ಅಬ್ವಿಯಸ್ಲಿ BPL ಕಾರ್ಡ್ ಆಗಿದ್ರೆ ನಿಮಗೆ ಸಬ್ಸಿಡಿ ಕೊಟ್ಟಿರ್ತಾರೆ. ಸಬ್ಸಿಡಿ ಅಂದ್ರೆ ಏನ್ ಹೇಳಿ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಒಂದ್ಸತಿ 1,000 ರೂಪಾಯಿ ಇರುತ್ತೆ, ಅದ್ರಲ್ಲಿ 500 ರೂಪಾಯಿ ಎತ್ತಿಟ್ಟಿರ್ತಾರೆ, ಮತ್ತೆ 500 ರೂಪಾಯಿ ಎತ್ತಿಟ್ಟಿರ್ತಾರೆ. ಅದನ್ನೆಲ್ಲ ರೊಟೇಷನ್ ಮಾಡಿ ವರ್ಷಕ್ಕೆ ಇಷ್ಟು ಅಂತ ಹೇಳಿ ಸಬ್ಸಿಡಿನ ರಿಲೀಸ್ ಮಾಡ್ತಾರೆ. ಸೊ ನಮ್ ದುಡ್ಡೆ ನಮ್ಗೆ ಸೇವ್ ಮಾಡಿ ಅವ್ರಿಗೆ ರೊಟೇಷನ್ ಮಾಡಿ ಕೊಡುವಂತ ಸಬ್ಸಿಡಿ. ಓಕೆನಾ? ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಮುಂದೆ, ಎಲ್ಲರೂ ಹೋಗ್ಬಿಟ್ಟು ಏನು ಗ್ಯಾಸ್ ಆಫೀಸ್ ಮುಂದೆ ನಿಂತ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಮ ಗ್ಯಾಸ್ ಆಫೀಸ್ ಮುಂದೆ. ಯಾಕೆ ಅಂತ ಹೇಳಿದ್ರೆ,
ಇವಾಗ KYC ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಒಂದು ಲೈನ್ ಸಿಕ್ಕಾಪಟ್ಟೆ ಇರುತ್ತೆ, ಹಾಗೇನೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿರೋದಿಲ್ಲ, ಫೋನ್ ನಂಬರ್ಗಳು ಕರೆಕ್ಟ್ ಆಗಿರೋದಿಲ್ಲ. ಸೊ ನಿಜವಾಗ್ಲೂ KYC ಮಾಡಿಸ್ಕೋಬೇಕಾಗಿರೋರು ಸುಮ್ನೆ ಹೋಗಿ ಕನ್ಫ್ಯೂಷನ್ ಅಲ್ಲಿ ನಿಂತಿರೋರ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಆಧಾರ್ ಕಾರ್ಡ್ ನ ತಗೊಂಡೋಗಿ ನಿಮ್ಮ ಫೋನ್ ನಂಬರ್ ಯಾವ್ದು ಲಿಂಕ್ ಮಾಡಿದಿರಲ್ವಾ ಆ ನಂಬರ್ನ ತಗೊಂಡು ಹೋಗಿ, ಹಾಗೇನೆ ನಿಮ್ಗೆ ಗ್ಯಾಸ್ದು ಒಂದು ಚೀಟಿ ಕೊಟ್ಟಿರ್ತಾರೆ, ಒಂದು ಕಾರ್ಡ್ ಕೊಟ್ಟಿರ್ತಾರೆ. ನೀವು ರಿಜಿಸ್ಟರ್ ಮಾಡಿಸ್ಕೊಂಡಾಗ ನಮ್ಮ ಮನೆಗೆ ಗ್ಯಾಸ್ ಬೇಕು ಅಂತ ಹೇಳಿ ನಿಮ್ಗೊಂದು ಕಾರ್ಡ್ ಕೊಟ್ಟಿರ್ತಾರೆ. ಸೊ ಗ್ಯಾಸ್ ರಿಜಿಸ್ಟ್ರೇಷನ್ ಆಗಿರುವಂತದ್ದು ಒಂದು ಕಾರ್ಡ್ ಇರುತ್ತೆ, ಅದನ್ನು ತಗೊಂಡು ನಿಮ್ಮ ಗ್ಯಾಸ್ ಆಫೀಸಿಗೆ ಹೋಗಿ, ಗ್ಯಾಸ್ ಆಫೀಸಿಗೆ ಹೋಗ್ಬಿಟ್ಟು KYC ಮಾಡಿ ಅಂತ ಹೇಳಿದ್ರೆ ನಿಮ್ಗೆ KYC ನ ಮಾಡ್ಕೊಡ್ತಾರೆ. ಮಾಡಿದ್ಮೇಲೆ ನಿಮಗೆ ಇನ್ನು ಮುಂದೆ ಅಂದ್ರೆ January 1ನೇ ತಾರೀಕಿಂದ ನಿಮಗೆ ಗ್ಯಾಸ್ ಸಬ್ಸಿಡಿ ಕಂಟಿನ್ಯೂಷನ್ ಆಗುತ್ತೆ. ಇಷ್ಟು ವರ್ಷ ಏನ್ ಬರ್ತಿತ್ತು ಇದು ಕಂಟಿನ್ಯೂಷನ್ ಆಗುತ್ತೆ. ಇಫ್ ಇನ್ ಕೇಸ್ ನಾನು ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮಗೆ ಇವಾಗ ಒಂದು ಕ್ವಶನ್ ಬಂದಿರ್ಬೋದು. ಏನೂ ಆಗೋದಿಲ್ಲ, ನಿಮಗೇನ್ ದುಡ್ಡು ಪ್ರೈಸ್ ಜಾಸ್ತಿ ಮಾಡೋದಿಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 1400 ರೂಪಾಯಿ ಆಗುತ್ತೆ ಅಂತ ಹೇಳಿ ಒಂದು ವಿಷಯ ಬಂದಿತ್ತಲ್ಲ, ಅದೆಲ್ಲ ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಸಿಂಪಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇನ್ಮೇಲೆ ನಾರ್ಮಲ್ ಕಸ್ಟಮರ್ಸ್ಗಳು ಅಂದ್ರೆ ಇವಾಗ APL ಕಾರ್ಡ್ ಅವ್ರು ಏನ್ ತಗೋತಾ ಇದ್ದಾರೆ, 1000 ರೂಪಾಯಿ ಬರುತ್ತೆ, 950 ರೂಪಾಯಿ ಬರುತ್ತೆ. ಈ ರೀತಿಯಾಗಿರೋಂಥ ಪ್ರೈಸ್ಗೆ ನೀವು ತಗೋಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಸಬ್ಸಿಡಿಗಳು ಇನ್ನು ಮುಂದೆ ಕಂಟಿನ್ಯೂಯೇಷನ್ ಕೊಡೋದಿಲ್ಲ ಸರ್ಕಾರ. ಸೊ ಹಾಗಾಗಿ ಇದೊಂದೇ ಡಿಸ್ಅಡ್ವಾಂಟೇಜ್ ಇರೋದು. ಸಬ್ಸಿಡಿ ಬರಲ್ಲ ಅಷ್ಟೇನೆ, ಸೇಮ್ ಪ್ರೈಸ್ ಅಲ್ಲಿ ನೀವು ಸಿಲಿಂಡರ್ ತಗೊಂತೀರಾ. ಸೊ January 1ನೇ ತಾರೀಕಿಂದ ಇವಾಗ 31ನೇ ತಾರೀಕು ಒಳಗಡೆ ನಾನು ಈ ಸಬ್ಸಿಡಿಗೆ ನಾನು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು KYC ಮಾಡಿಸ್ಬಿಟ್ರೆ ನನಗೆ January 1ನೇ ತಾರೀಕಿಂದ 500 ರೂಪಾಯಿ ಕೊಡ್ತಾರೆ ಅಂತ ಏನ್ ವಿಷಯ ಹರಿದಾಡ್ತಿದ್ಯಲ್ಲ, ಅದು ಸುಳ್ಳು. ಸೊ ಹಾಗಾಗಿ ಜನ ಒಂದು ವಿಚಾರವಾಗಿ ತಿಳ್ಕೊಬೇಕು ಅಂತ ಹೇಳಿದಾಗ 1000 ಸತಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಯಾಕಂದ್ರೆ ಇವತ್ತು ನಾನು ವಿಡಿಯೋ ಮಾಡಿರ್ಬೋದು, ಅಥವಾ ಇನ್ನೊಬ್ರು ಚಾನಲ್ ಅವ್ರು ವಿಡಿಯೋ ಮಾಡಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ಗಳು ಬಂದಿರ್ಬೋದು, ಎಲ್ಲಾ ಕಡೆ ಓದಿ ಎಲ್ಲಿ ನಿಮ್ಗೆ ಸೂಕ್ತ ಅನ್ಸುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ವಿಡಿಯೋಸ್ನ ನೋಡಿ ನೀವು ಅಲ್ಲಿಗೆ ಹೋಗಿ ಮಾಡಿಸಿ. ಇಲ್ಲ ಕನ್ಫ್ಯೂಷನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಗ್ಯಾಸ್ ಆಫೀಸಿಗೆ ಫೋನ್ ಮಾಡಿ, ಸರ್ ಏನಿದು ಅಂತ ಕೇಳಿದ್ರೆ ಅವರು ನಿಮ್ಗೆ ಮಾಹಿತಿನ ಕೊಡ್ತಾರೆ. ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಇರೋ ಕನ್ಫ್ಯೂಷನ್ಸ್ ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನರ ಗ್ಯಾಸ್ ಆಫೀಸು ಯಾವ್ದೋ ಏರಿಯಾ ಇರ್ತಾರೆ, ಇವಾಗ ಇವ್ರ ಮನೆ ಖಾಲಿ ಮಾಡಿರ್ತಾರೆ, ದೂರ ಇರುತ್ತೆ, ಓಡಾಡಕ್ಕೆ ಕನ್ವೀನಿಯಂಟ್ ಇರೋದಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಇದ್ದಾಗ ಪದೇ ಓಡಾಡಕ್ಕೆ ಎಲ್ಲರಿಗೂ ಹಿಂಸೆ ಅನ್ಸುತ್ತಲ್ವಾ. ಸೊ ಹಾಗಾಗಿ ಈ ವಿಡಿಯೋ ಈಗ ನಿಮ್ಗೊಂದು ಸ್ಪಷ್ಟನೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ KYC ಯಾರೆಲ್ಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿದ್ದಾರ ಅವ್ರು ಮಾತ್ರ KYC ನ ಮಾಡಿಸ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ, ನಿಮ್ಮ ಗ್ಯಾಸ್ ಕಾರ್ಡ್ ತಗೊಂಡೋಗಿ, ನಿಮ್ಮ ಮೊಬೈಲ್ OTP ಬರುತ್ತೆ, ಅದಕ್ಕಾಗಿ ಮೊಬೈಲ್ ನ ತಗೊಂಡೋಗಿ ಲಿಂಕ್ ಮಾಡಿರಿ. ಸೊ ಹಾಗೇನೆ ಬರೀ ಇವ್ರು ಮಾತ್ರ ಮಾಡಿಸ್ಬೇಕು, ಬೇರೆಯವ್ರು ಯಾರು ಮಾಡ್ಸಕ್ ಹೋಗ್ಬೇಡಿ. ಓಕೆನಾ? KYC ಇಂಪಾರ್ಟೆಂಟ್, ಎಲ್ಲರೂ ಮಾಡಿಸ್ಲೇಬೇಕು, ಯಾಕಂದ್ರೆ ನಿಮ್ ಲಿಂಕ್ ಆಗಿರ್ಬೇಕು ಅಂತ ಹೇಳಿ. ಬಟ್ ಈಗ ಸೂಕ್ತವಾಗಿರುವಂತ ವಿಚಾರ ಏನು ಅಂದ್ರೆ, ಬರೀ ಈ ಯೋಜನೆ ಅಡಿಯಲ್ಲಿ ಯಾರು ಬರ್ತಾರೆ ಅವ್ರು ಮಾತ್ರ ಹೋಗಿ, ನಂತರ ನೀವು ಹೋಗ್ಬೋದು. ಸೊ ಹಾಗೇನೆ ಸರ್ಕಾರದಿಂದ ಕೊನೆಯ ದಿನಾಂಕ ಅನೌನ್ಸ್ ಮಾಡಿದ್ದಾರೆ. December 31ನೇ ತಾರೀಕು 2023 ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಹೋಗಿ ಮಾಡಿಸ್ಕೊಳ್ಳಿ. ಸೊ ನಿಮ್ಗೆ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಸೊ ನಿಮ್ಮ ಗ್ಯಾಸ್ ಆಫೀಸ್ಗೆ ಹೋಗಿ ಇನ್ನ 5 ದಿನ ಇದೆ, ದಯವಿಟ್ಟು ಹೋಗಿ ಬೇಗ KYC ನ ಮಾಡಿಸ್ಕೊಳ್ಳಿ. ಸಬ್ಸಿಡಿ ಬೇಕು ಅಂತ ಹೇಳಿದ್ರೆ, ಸೊ ಸಬ್ಸಿಡಿಯಿಂದ ಬಹಳ ಹೆಲ್ಪ್ ಕೂಡ ಆಗುತ್ತೆ ನಿಮಗೆ. ಕ್ಲಿಯರ್ ಕಟ್ ಇನ್ಫಾರ್ಮೇಶನ್. ಸೊ ಭಾವಿಸ್ತೀನಿ ನಿಮ್ಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.